ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀ, ಆಯುರ್ವೇದಿಕ್ ಫಿಸಿಷಿಯನ್, ನೆಗೋಥೆರಪಿ ಎಕ್ಸ್ಪರ್ಟ್. ಇವತ್ತು ನಮ್ಮ ಪೆರಿಮೆನೋಪಾಸ್ ಎಪಿಸೋಡ್ 2 ರೆಕಾರ್ಡ್ ಮಾಡ್ತಾಯಿದ್ದೀನಿ. ಪೆರಿಮೆನೋಪಾಸ್ಗೆ ಒಳ್ಳೆಯ ಔಷಧಿ ಅಂದರೆ ಇದು ಹುಚ್ಚೆಳ್ಳು ಅಥವಾ ನೈಗರ್ ಸೀಡ್ಸ್ ಅಂತ ಹೇಳ್ತೀವಿ. ಇದಕ್ಕೆ ತುಂಬ ಕಾಮನ್ನಾಗಿ ಸೌತ್ ಇಂಡಿಯಾದಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಅದ್ರ ಚಟ್ನಿ ಪುಡಿಯನ್ನು ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದ್ರದ್ದು ಏನು ಬೆನಿಫಿಟ್ ಅಂದರೆ ಇದು ಈಸ್ಟ್ರೋಡಾಲ್ ಅಂದರೆ ಈಸ್ಟ್ರೋಜನನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಬಾಡಿಯಲ್ಲಿ ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಪೆರಿಮೆನೋಪಾಸಲ್ಲಿ ಈಸ್ಟ್ರೋಜನ್ ಕಡಿಮೆ ಆಗಿ ಸಾಕಷ್ಟು ತೊಂದರೆಗಳಾಗ್ತಿರುತ್ತೆ. ಹಾಟ್ ಫ್ಲ್ಯಾಶಸ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ವೆಜೈನಲ್ ಡ್ರೈನೆಸ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ, ಮತ್ತು ಪ್ರೋಟೀನ್ ರಿಚ್ ಸೋರ್ಸ್ ಇದು, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಯೂಶಲಿ ಪೆರಿಮೆನೋಪಾಸಲ್ಲಿ ವೇಟ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ. ಸೊ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೆ, ಬ್ಲಡ್ ಶುಗರ್ನ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಆಯುರ್ವೇದಿಕಲ್ಲಿ ತಿಕ್ತಕಟು ಅಂದರೆ ಖಾರ ಮತ್ತು ಕಹಿ ಟೇಸ್ಟ್ ಇದೆ ಇದು ಅಂತ ಹೇಳ್ತೀವಿ. ಆಮೇಲೆ ಇದು ಹೀಟ್, ಇದು ಉಷ್ಣವೀರ್ಯ ಇದು. ಆಮೇಲೆ ಇದು ಕಫ ಮತ್ತು ವಾತವನ್ನು ಬಾಡಿಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಏನಂದರೆ ನಮ್ಮ ಆಯುರ್ವೇದದ ಪ್ರಕಾರ ಪೆರಿಮೆನೋಪಾಸ್ ಅಂದರೆ ಪಿತ್ತ ಕಾಲದಿಂದ ವಾತ ಕಾಲಕ್ಕೆ ಟ್ರಾನ್ಸ್ಫಾರ್ಮ್ ಆಗುವಂಥ ಕಾಲ ಇದು. ಸೊ ಹಾಗಾಗಿ ವಾತದ ಪ್ರಾಬ್ಲಮ್ಸಿಂದ ನಮ್ಮ ಬಾಡಿಯಲ್ಲಿ ತೊಂದರೆಗಳಾಗುತ್ತೆ. ಸೊ ಇದು ವಾತವನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಐರನ್ ಮತ್ತು ಪ್ರೋಟೀನ್ ರಿಚ್ ಅಂತ ಹೇಳಿದೆ. ಹಾಗಾಗಿ ಸುಸ್ತು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ತುಂಬ ಹೆವಿ ಫ್ಲೋ ಆಗಿ ಅನಿಮಿಯಾ ಆಗ್ತಿರುತ್ತಲ್ಲ, ಅದರಲ್ಲೂ ಇದು ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಮತ್ತು ಕಾನ್ಸ್ಟಿಪೇಷನ್ ಕಡಿಮೆ ಮಾಡುತ್ತೆ. ಪೊಟ್ಯಾಷಿಯಮ್, ಜಿಂಕ್, ಮ್ಯಾಗ್ನೀಷಿಯಮ್ ಇರೋದ್ರಿಂದ ನಿದ್ದೆ ಬೆಟರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಕೂದಲನ್ನು ನರಿಷ್ ಮಾಡುತ್ತೆ. ಆಮೇಲೆ ಕ್ಲಾಸಿಕಲಿ ಟ್ರೆಡಿಷ್ನಲಿ ಈ ಹುಚ್ಚೆಳ್ಳನ್ನು ಕೆಮ್ಮು ನೆಗಡಿ ಕಡಿಮೆ ಮಾಡೋದಕ್ಕೆ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಮತ್ತು ಮೆನ್ಸ್ಟ್ರಲ್ ಕ್ರಾಂಪ್ಸನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಇದನ್ನು ಪ್ರೆಗ್ನೆಂಟ್ ವುಮನ್ ತಿನ್ನಬಾರ್ದು, ಯಾಕಂದರೆ ಇದು ಉಷ್ಣ. ಹಾಗಾಗಿ ಪ್ರೆಗ್ನೆಂಟ್ ವುಮನ್ ಇದನ್ನ ತಿನ್ನೋ ಹಾಗಿಲ್ಲ. ಸೊ ಈ ಚಟ್ನಿ ಪುಡಿಗೆ ನಾನು ಆಲ್ಮೋಸ್ಟ್ ಒಂದು 200 ಗ್ರಾಮ್ಸ್ ಆಗೋಷ್ಟು ಹುಚ್ಚೆಳ್ಳನ್ನು ಮೀಡಿಯಮ್ ಟು ಲಾರ್ಜ್ ಫ್ಲೇಮಲ್ಲಿ ನಾನು ಇದನ್ನು ಚಟಪಟ ಅನ್ನೋ ತನಕ ಇದನ್ನು ಹುರ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಜೀರಿಗೆ ಹುರ್ಕೊಂಡಿದ್ದೀನಿ, ಕರಿ ಲೀವ್ಸ್, ಸಾಲ್ಟ್, ಚಿಲ್ಲಿ ಪೌಡರ್ ಮತ್ತು ಗಾರ್ಲಿಕ್ಕು. ಈ ಚಿಲ್ಲಿ ಪೌಡರ್ ಬದಲು ನೀವು ಮೆಣಸಿನ್ಕಾಯಿ ಕೂಡ ಒಣಮೆಣಸಿನ್ಕಾಯಿನ ಹುರಿದಿಟ್ಕೊಳ್ಬೋದು. ಸೊ ಗಾರ್ಲಿಕ್ ಏನಂತಂದರೆ ಇದರಲ್ಲಿ ಫೈಟೋ ಈಸ್ಟ್ರೋಜನ್ಸ್ ಇರುತ್ತೆ. ಸೊ ಇದು ಕೂಡ ಈಸ್ಟ್ರೋಜನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೋನ್ ಹೆಲ್ತ್ಗೆ ಒಳ್ಳೆಯದು. ಇದು ಕೂಡ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಊತವನ್ನು ಕಡಿಮೆ ಮಾಡುತ್ತೆ, ಹಾರ್ಮೋನನ್ನು. ಇದರಲ್ಲಿ ಅಲಿಸಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ, ಇದು ಹಾರ್ಮೋನನ್ನು ಮಾಡ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕರಿ ಲೀವ್ಸಲ್ಲಿ ವಿಟಮಿನ್ ಬಿ ಜಾಸ್ತಿ ಇರುತ್ತೆ, ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಸೊ ಡಯಾಬಿಟೀಸ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಬ್ಲೋಟಿಂಗ್ನ ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಮತ್ತು ವೇಟ್ ಮ್ಯಾನೇಜ್ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಇದೆಲ್ಲವನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇದಿಷ್ಟು ವೆಟ್ ಥಿಂಗ್ಸನ್ನ ಹಾಕ್ಕೊಂಡ್ಬಿಟ್ಟು, ಅಂದರೆ ಜೀರಿಗೆ, ಉಪ್ಪು, ಇದು ಖಾರ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಇದನ್ನೆಷ್ಟು ಫಸ್ಟು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಹುಚ್ಚೆಳ್ಳನ್ನು ಹಾಕ್ಕೊಳ್ಳೋಣ. ತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಗುರೆಳ್ಳನ್ನು ಹಾಕ್ಬಿಟ್ಟು ಪುಡಿಯನ್ನು ರೆಡಿ ಮಾಡ್ಕೊಳ್ತೀನಿ. ನೋಡಿ, ನಮ್ಮದು ಹುಚ್ಚೆಳ್ಳು ಅಥವಾ ಗುರೆಳ್ಳಿನ ಚಟ್ನಿ ಪುಡಿ ರೆಡಿ ಇದೆ. ಇದನ್ನು ನೀವು ಇಡ್ಲಿ, ದೋಸೆ, ಚಪಾತಿ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಒಳ್ಳೆಯದು ಅಂತ ತುಂಬ ತಿನ್ನಬಾರ್ದು, ಮಾಡರೇಟಾಗಿ ಇದನ್ನು ತಿನ್ನಬೇಕು. ಅಡಲ್ಟ್ ಡೋಸು 3 to 4 ಸ್ಪೂನ್ಸ್ ಇನ್ ಎ ಡೇ ಅಷ್ಟೇ. ಆಮೇಲೆ ಪ್ರೆಗ್ನೆಂಟ್ ವುಮನ್ ಇದನ್ನು ತಿನ್ನಬಾರ್ದು, ತುಂಬ ಉಷ್ಣ ಇದು. ಮಕ್ಕಳಿಗೆ 1 ಚಮಚ ಮಾತ್ರ. ಇದನ್ನು ಬರೀ ಹೆಣ್ಮಕ್ಳು ಅಂತಲ್ಲ, ಎಲ್ಲ ಏಜ್ ಗ್ರೂಪ್ನವರು ತಿನ್ಬೋದು. ಹೇರ್, ಸ್ಕಿನ್, ಬೋನ್ಸ್ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಇದು ವಿಂಟರ್ ಆಗಿರೋದ್ರಿಂದ ಇದರಲ್ಲಿ ಆಲ್ರೆಡಿ ನ್ಯಾಚುರಲಿ ಆಯಿಲ್ ಇರುತ್ತೆ, ಸ್ಕಿನ್ನನ್ನು, ಬಾಡಿಯನ್ನು ನರಿಷ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಇದನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ತಿಳಿಸಿ. ನಮಸ್ಕಾರ.